ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗಲೇ ನನಗೆ ಉಸಿರು ಕಟ್ತಾ ಇದೆ. ಆದರೂ ಇಲ್ಲಿವರೆಗೆ ಯಾಕೆ ಬಂದೆ ಗೊತ್ತಾ? ಇವಳಪ್ಪ ಈ ಒಡವೆಗಳನ್ನು ನೋಡಿ ಮಗಳನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ತಿರ್ತಾರೆ. ಆದರೆ ಅದು ನನಗಿಷ್ಟ ಆಗಲ್ಲ. ಅದಕ್ಕೆ ಇವಳಿಗೆ ಸಂಬಂಧಪಟ್ಟ ವಸ್ತು ಯಾವುದು ನಮ್ಮ ಮನೇಲಿ ಇರಬಾರ್ದು. ಇವಳು ಸಹವಾಸನೆ ನಮಗೆ ಬೇಡ ಅಂತ ಇದನ್ನು ಕೊಟ್ಟು ಹೋಗೋಕೆ ಅಂತ ಬಂದೆ ಅಂತಾರೆ ಅಮ್ಮ. ನನಗೆ ಇದು ಯಾವುದು ಬೇಡ ಅಮ್ಮ, ತಗೊಂಡು ಹೋಗಮ್ಮ ಅಂತಾಳೆ ಮೀನಾ. ಇದನ್ನು ನೀನೇ ಇಟ್ಕೋ, ಇಂಥ ಮನೆಯಲ್ಲಿ ಇದೆಯಲ್ಲ, ಮುಂದೆ ನಿನ್ನ ಕಷ್ಟಕ್ಕಾಗುತ್ತೆ, ಬರ್ತೀನಿ ಅಂತ ಅಮ್ಮ ಹೋಗ್ತಾರೆ. ನಿಂತ್ಕೋ ಅಮ್ಮ, ನನ್ನ ಮಾತು ಕೇಳಮ್ಮ, ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ ಅಮ್ಮ ಅಂತ ಜೋರಾಗಿ ಕೂಗ್ತಾ ಅಳ್ತಾ ಅಲ್ಲೇ ಕೂತ್ಕೋತಾಳೆ ಮೀನಾ. ಕೇಶವ ಅವಳನ್ನು ತಪ್ಕೋತಾನೆ. ಕೇಶವ, ಅಮ್ಮ ಇಲ್ಲಿವರೆಗೂ ಬಂದು ನನ್ನ ಹತ್ರ ಮಾತಾಡಲೇ ಇಲ್ಲ ಕಣೋ ಅಂತ ಜೋರಾಗಿ ಆಳ್ತಾಳೆ ಮೀನಾ. ಕಲಾವತಿ ಇದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋಗ್ತಾರೆ. ನಂತರ ಕೇಶವ ಮನೆಯೊಳಗೆ ಮೀನನ್ನು ಕರ್ಕೊಂಡು ಬಂದು, ಸಮಾಧಾನ ಮಾಡ್ಕೊ, ಅಟ್ಲೀಸ್ಟ್ ನಿಮ್ಮಮ್ಮ ಇಲ್ಲಿಗೆ ಬಂದ್ರಲ್ಲ ಅಂತ ಖುಷಿಪಡು, ಅಳಬೇಡ ಕಣೆ ಅಂತಾನೆ. ಹೌದು ಮೀನಾ, ನೋಡ್ತಾ ಇರು, ಕ್ರಮೇಣ ಅಮ್ಮಂಗೆ ಆ ಸಿಟ್ಟು ಕಡಿಮೆಯಾಗಿ ನಿನ್ನ ಮೇಲೆ ಪ್ರೀತಿ ಬರುತ್ತೆ ಕಣೆ ಅಂತಾರೆ ಗಿರಿಜಾ. ಆಗ ನಂದನ್ ಗಿರಿಜಾ ಅಂತ ಅಲ್ಲಿಗೆ ಬರ್ತಾರೆ. ಮೀನಾ ಅಳ್ತಾ ಇರೋದನ್ನು ನೋಡಿ, ಮೀನಾ ಅಳ್ತಿದ್ಯಾ, ಯಾಕಮ್ಮ, ಏನಾಯಿತು ಅಂತಾರೆ. ಅಪ್ಪ, ಅದು ಮೀನಾ ಅವ್ರ ಅಮ್ಮ ಬಂದಿದ್ರು. ಅವ್ರು ಬಂದಿದ್ದು ಮೀನಾನ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಲ್ಲ, ಅವಳಿಗೆ ಸೇರಬೇಕಾಗಿರೋ ಒಡವೆನ ಕೊಟ್ಟು ಹೋಗೋದಕ್ಕೆ. ಅದಕ್ಕೆ ಅವಳಿಗೆ ಹರ್ಟ್ ಆಗಿದೆ ಅಂತಾನೆ ಕೇಶವ. ಅಯ್ಯೋ ದೇವ್ರೆ, ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೆಲ್ಲ ನಡೆದೋಯ್ತಾ ಅಂತಾರೆ ನಂದನ್. ಹೌದು ರೀ, ಅವ್ರ ಮನೆ ಒಳಗೂ ಬರಲಿಲ್ಲ, ಬಾಗಿಲಿಂದ ಹಾಗೆ ಹೊರಟ್ಬಿಟ್ರು ಅಂತಾರೆ ಗಿರಿಜಾ. ಅಮ್ಮ, ನನ್ನ ಪ್ರೀತಿಯಿಂದ ಒಂದೇ ಒಂದು ಸಲ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಮಾವ, ಆದರೆ ನನ್ನ ಮುಖ ನೋಡೋಕ್ಕೂ ಇಷ್ಟಪಡದೆ ಒಡವೆ ಕೊಟ್ಟು ಹೋದ್ರು ಮಾವ. ನನಗೆ ಈ ಒಡವೆ ಎಲ್ಲ ಬೇಡ ಮಾವ, ನನಗೆ ಕ್ಷಮೆ ಬೇಕು, ಅವ್ರ ಪ್ರೀತಿ ಬೇಕು, ನನಗೆ ಅದೇ ಸಿಗ್ತಿಲ್ಲ ಮಾವ ಅಂತಾಳೆ ಮೀನಾ. ಮೀನಾ, ಎಲ್ಲದಕ್ಕೂ ಸಮಯ ಅಂತ ಇರುತ್ತಮ್ಮ. ಹೂ ಅರಳಿ ಕಾಯಾಗಿ ಹಣ್ಣಾಗಿ ಮಾಗೋಕ್ಕೂ ಒಂದು ಸಮಯ ಅಂತ ಇರುತ್ತಲ್ವಾ. ಸ್ವಲ್ಪ ತಾಳ್ಮೆ ಇರಲಿ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಅಪ್ಪ ಅಮ್ಮ ನಿನ್ನ ಕೇಶವನ ಒಪ್ಕೊಳ್ಳೋ ಟೈಮ್ ಬಂದೇ ಬರುತ್ತೆ. ನಾನು ನಿನ್ನ ಹತ್ರ ಕೇಶವನ ಹತ್ರ ಮಾತಾಡ್ತಾ ಇರಲಿಲ್ಲ, ನಿಮ್ಮ ಮದುವೆನ ನಾನು ಒಪ್ಕೊಂಡಿರಲಿಲ್ಲ, ಆದರೆ ಕ್ರಮೇಣ ನಿಮ್ಮನ್ನು ಒಪ್ಕೊಂಡು ನಿಮ್ಮನ್ನು ಮಾತಾಡಿಸ್ಲಿಲ್ವಾ. ನಾನು ನನ್ನ ಅಭಿಪ್ರಾಯ ಬದಲಾಯಿಸ್ಕೊಂಡಾಗೆ ನಿಮ್ಮ ಅಪ್ಪ ಅಮ್ಮನೂ ಅವ್ರ ಅಭಿಪ್ರಾಯ ಬದಲಾಯಿಸ್ಕೋತಾರೆ, ಅಲ್ಲಿ ತನಕ ಕಾಯಬೇಕಮ್ಮ ಅಂತಾರೆ ನಂದನ್. ಹೌದು ಮೀನಾ, ಅತ್ತೆ ಮಾವ ಖುಷಿಲಿ ನಮ್ಮ ಮನೆಗೆ ಬರೋ ದಿನ ಬಂದೇ ಬರುತ್ತೆ ಅಂತಾನೆ ಕೇಶವ. ಮೀನಾ, ಮನೆ ಸೊಸೆ ಅಂದರು ಅಳಬಾರ್ದಮ್ಮ, ಮನೆಗೆ ಶ್ರೇಯಸ್ಸಲ್ಲ, ನಗ್ನಗ್ತಾ ಇರಬೇಕು. ಗಿರಿಜಾ, ನಾನು ಅಂಗಡಿಗೆ ಹೋಗಿ ಬರ್ತೀನಿ ಅಂತಾರೆ ನಂದನ್. ಹಾಗೆಯೇ ನಿನ್ನೆ ನಾವು ಪಟ್ಟಿ ಮಾಡಿದ್ವಲ್ಲ, ಪೂಜಾ ಸಾಮಗ್ರಿ ಬೇಕು ಅಂತ, ಅದನ್ನು ಮರಿಬೇಡಿ ಅಂತಾರೆ ಗಿರಿಜಾ. ಚೀಟಿ ಇಲ್ಲೇ ಇದೆ, ನಾನು ಬರ್ತಾ ತರ್ತೀನಿ ಅಂತ ನಂದನ್ ಹೋಗ್ತಾರೆ. ಅಪ್ಪ, ನಾನು ಬಂದೆ ಅಂತ ಕೇಶವ. ಮೀನಾ, ಒಂದು ಸಲ ನಗಲಿಲ್ಲ ಅಂದರೆ ವೀಣಾ ಆಂಟಿ ಮನೆಗೆ ಕರ್ಕೊಂಡು ಹೋಗಿ ದಪ್ಪ ಹಾಲಿನ ಚಹಾ ಕುಡಿಸ್ತೀನಿ ಅಂತಾನೆ ಕೇಶವ. ಮೀನಾ, ಗಿರಿಜಾ, ಅಮೂಲ್ಯ ಜೋರಾಗಿ ನಗ್ತಾರೆ. ನನ್ನ ಮುದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ಕಿಸ್ಕೊಡೋಕೆ ಹೋಗಿ, ಅಮ್ಮ ಸಾರಿ, ನೀವೆಲ್ಲ ಇದ್ದೀರಲ್ಲ ಅಪ್ಪ ಬಂದೆ ಅಂತ ಕೇಶವ ಹೋಗ್ತಾನೆ. ಈಚೆ ಕಲಾವತಿ ಅಜ್ಜಿ ಹತ್ರ, ಅತ್ತೆ, ಹೆಣ್ಮಕ್ಳು ಹೇಳ್ದೆ ಕೇಳದೆ ತಮ್ಮ ದಾರಿ ತಾವು ನೋಡ್ಕೊಂಡು ಹೋಗುವಾಗ ಯಾವ ತಂದೆ ತಾಯಿಗಾದರೂ ತುಂಬಾ ನೋವಾಗುತ್ತೆ, ಮತ್ತು ಅವ್ರ ಮುಖ ನೋಡಬೇಕು ಅಂತ ಅನಿಸೋದು ಇಲ್ಲ. ಆದರೂ ಇಷ್ಟ ಇಲ್ಲದೆ ಇದ್ದರೂ ಮೀನಾ ಅವ್ರ ತಾಯಿ ಬಂದು ಮೀನಾನ ಒಡವೆ ಎಲ್ಲ ಕೊಟ್ಟು ಹೋದರು. ನಾವು ಅಮ್ಮಗೆ ತವ್ರ ಮನೆಯಿಂದ ತಾಳಿ ಬಟ್ಟು ಕೊಡಬೇಕಲ್ವಾ ಅತ್ತೆ ಅಂತಾರೆ ಕಲಾವತಿ. ಹೌದು ಕಣೆ ಕಲಾ, ಒಂದು ಹೆಣ್ಣಿಗೆ ತವ್ರ ಮನೆಯಿಂದ ಕೊಡೋ ತಾಳಿ ಬಟ್ಟು, ಅರಿಶಿಣ ಕುಂಕುಮ, ಬಳೆ ತುಂಬ ಮುಖ್ಯವಾದ್ದು, ಅದನ್ನೇ ಅವಳು ಬಯಸ್ತಾಳೆ ಅಂತಾರೆ ಅಜ್ಜಿ. ಒಂದು ಚಿಟಿಕೆ ಅರಿಶಿಣ ಕುಂಕುಮ, ಒಂದು ಚಿಕ್ಕ ತಾಳಿ ಬಟ್ಟು ತಗೊಳ್ಳೋ ಅದೃಷ್ಟ ಅಮ್ಮಗಿಲ್ವೋ, ಅದನ್ನು ನೋಡಿ ಸಂತೋಷ ಪಡೋ ಅದೃಷ್ಟ ನಮಗಿಲ್ವೋ, ಒಂದು ಅರ್ಥ ಆಗ್ತಿಲ್ಲ ಅತ್ತೆ ಅಂತಾರೆ ಕಲಾವತಿ. ಆ ಯೋಗ ಅವಳಿಗೂ ಇದೆ, ನಿನಗೂ ಇದೆ, ಆದರೆ ನೀನು ಮನಸ್ಸು ಮಾಡಬೇಕು ಅಷ್ಟೇ ಅಂತಾರೆ ಅಜ್ಜಿ. ಅಂದರೆ ಅಂತಾರೆ ಕಲಾವತಿ. ನೋಡು ಕಲಾ, ಒಂದು ತಾಯಿ ತನ್ನ ಮಗುಗೆ ಪ್ರೀತಿ ತೋರಿಸೋದನ್ನು ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಈ ಎರಡು ಮನೆ ಮಧ್ಯೆ ಇರೋ ದ್ವೇಷ, ನನ್ನ ಗಿರಿಜನ ತಾಯಿ ಮಗಳ ಮಧ್ಯೆ ಇರೋ ಪ್ರೀತಿಗೆ ಯಾವತ್ತೂ ಅಡ್ಡಗೋಡೆ ಆಗಿಲ್ಲ. ನೀನು ಮನಸ್ಸು ಮಾಡಿದರೆ ನಿನ್ನ ಮತ್ತು ಅಮ್ಮು ಮಧ್ಯೆ ಇರೋ ಗೋಡೆ ಕಳಿಸ್ಬಿಡುತ್ತೆ ಕಲಾ ಅಂತಾರೆ ಅಜ್ಜಿ. ಅತ್ತೆ, ಗಿರಿಜಾ ಮತ್ತು ಅಮ್ಮು ಒಂದೇ ಅಲ್ಲ. ಗಿರಿಜಾ ನಂದಣ್ಣನ ಪ್ರೀತಿ ಮಾಡುವಾಗ ಮನೆಯವರಿಗೆಲ್ಲ ಹೇಳಿದರು, ಅವ್ರು ಒಪ್ಪದೇ ಇದ್ದಾಗ ಓಡೋಗಿ ಮದುವೆ ಆದಳು. ಆದರೆ ಅಮ್ಮು ಒಂದು ಮಾತು ಒಬ್ರಿಗಾದರೂ ಹೇಳಿದಾಳ ಅತ್ತೆ? ಇಲ್ಲ, ಅವಳು ಮಾಡಿರೋದು ದ್ರೋಹ ಅತ್ತೆ ಅಂತಾರೆ ಕಲಾವತಿ. ನಿನ್ನ ದೃಷ್ಟಿಲಿ ಅದು ದ್ರೋಹನೇ ಆಗಿರ್ಬೋದು, ಅದನ್ನು ಕ್ಷಮಿಸ್ಬೋದಲ್ವಾ ಅಂತಾರೆ ಅಜ್ಜಿ. ಈಚೆ ನಂದನ್ ಮನೆಗೆ ಬಂದು, ಗಿರಿಜಾ, ನೀನು ಹೇಳಿ ಸಾಮಾನೆಲ್ಲ ತಂದಿದ್ದೀನಿ, ಒಂದು ಸಲ ನೋಡ್ಕೊ ಅಂತಾರೆ. ಸರಿ, ನೀವು ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟಕ್ಕೆ ಹಾಕ್ತೀನಿ ಅಂತಾರೆ ಗಿರಿಜಾ. ಆಗ ವೀಣಾ ಮತ್ತು ಪರಮೇಶ್ವರ್ ಬೀಗ್ರೆ ಅಂತ ಒಳಗಡೆ ಬರ್ತಾರೆ. ಬನ್ನಿ ಬನ್ನಿ, ಏನು ಆಶ್ಚರ್ಯ ಅಂತಾರೆ ನಂದನ್. ಏನು, ನಮ್ಮ ಮನೆವರೆಗೂ ಬಂದಿದ್ದೀರಾ ಅಂತಾರೆ ಗಿರಿಜಾ. ಇದೇ ಏರಿಯಾದಲ್ಲಿ ಲಗ್ನ ಪತ್ರಿಕೆ ಕೊಡೋಕೆ ಬಂದಿದ್ವಿ, ಹಾಗೆ ನಿಮ್ಮನ್ನೆಲ್ಲ ನೋಡಿದರೆ ಖುಷಿ ಆಗುತ್ತಲ್ವಾ, ಜೊತೆಗೆ ಅಳಿಯಂದ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ ವೀಣಾ. ಅಳಿಯಂದ್ರು ಹೇಗಿದ್ದಾರೆ, ರೂಮಲ್ಲಿದ್ದಾರಾ ಅಂತಾರೆ ಪರಮೇಶ್ವರ್.
ಮಾಧವ ಇವತ್ತು ಡಾಕ್ಟ್ರ್ ಹತ್ರ ಹೋಗಿದ್ದಾನೆ ಅಂತಾರೆ ನಂದನ್. ಹೌದಾ, ಅಳಿಯಂದ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗಿದ್ರೆ ಅಳಿಯಂದ್ರು ನಮಗೆ ಇವತ್ತು ಸಿಗಲ್ಲ ಅಂತಾರೆ ವೀಣಾ. ಮಾಧವ ಹುಷಾರಾಗೇ ಇದ್ದಾನೆ, ತಲೆ ಕೆಡಿಸ್ಕೋಬೇಡಿ. ಈ ನೆಪದಲ್ಲಾದರೂ ಬಂದ್ರಲ್ಲ, ತುಂಬ ಸಂತೋಷ ಆಯಿತು ಅಂತಾರೆ ಗಿರಿಜಾ. ಏನು ತಗೋತೀರಾ, ಕಾಫಿ ಟೀ ಅಂತಾರೆ ನಂದನ್. ಕಾಫಿ ಸಾಕು ಬೀಗ್ರೆ ಅಂತಾರೆ ಪರಮೇಶ್ವರ್. ಏನ್ರಿ ಹೀಗೆ ಹೇಳ್ತಿದ್ದೀರಾ, ಊಟದ ಟೈಮ್ಗೆ ಬಂದಿದ್ವಿ, ಬರೀ ಕಾಫಿ ಸಾಕು ಅಂದರೆ ಬೇಜಾರಾಗಲ್ವಾ ಬೀಗ್ರಿಗೆ? ನಾವು ಇನ್ನೂ ಸ್ವಲ್ಪ ಹೊತ್ತು ಇರ್ತೀವಿ, ಊಟ ಮಾಡಿಕೊಂಡು ಸಾವಕಾಶವಾಗಿ ಹೋಗ್ತೀವಿ ಅಂತಾರೆ ವೀಣಾ. ಹಾಗೇ ಆಗಲಿ ಅಂತಾರೆ ಗಿರಿಜಾ. ಆಂಟಿ, ನಾನು ಕ್ಯಾರೆಟ್ ಹಲ್ವ ಸಖತ್ತಾಗಿ ಮಾಡ್ತೀನಿ, ನೀವು ತಿಂದ್ಕೊಂಡೇ ಹೋಗಬೇಕು ಅಂತಾಳೆ ಮೀನಾ. ಮೀನಾ, ಬೇಡಮ್ಮ, ನೀನೇನೂ ಮಾಡಬೇಡ. ಅಂದರೆ ಬೀಗ್ರೆ ಅಳಿಯಂದ್ರು ನನ್ನ ಮಗಳ ಹತ್ರ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಿದ್ರಂತೆ. ಅದಕ್ಕೆ ನಾವು ಇವತ್ತು ತಿನ್ನೋ ಪ್ರತಿಯೊಂದು ತುತ್ತು ಬೀಗ್ತಿಯಮ್ಮ ಮಾಡಿದ್ದೇ ಆಗಿರಬೇಕು. ಇವ್ರ ಕೈಯಿಂದ ಊಟ ಮಾಡೋದು ಅಂದರೆ ಅದೇನು ದೇವಸ್ಥಾನದ ಪ್ರಸಾದ ತಿಂದ ಹಾಗಲ್ವಾ ಅಂತಾರೆ ವೀಣಾ. ಬೀಗ್ರೆ, ಮದುವೆ ತಯಾರಿ ಎಲ್ಲ ಹೇಗಾಗ್ತಿದೆ ಅಂತಾರೆ ನಂದನ್. ನಡೀತಾ ಇದೆ ಬೀಗ್ರೆ, ದುಡ್ಡು ನೀರಿನ ಥರ ಖರ್ಚಾಗ್ತಿದೆ, ಎಲ್ಲ ಬದಲಾಗ್ಬಿಟ್ಟಿದೆ ಬೀಗ್ರೆ, ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತಾರೆ ಪರಮೇಶ್ವರ್. ಅದಂತೂ ಸತ್ಯ, ತುಂಬ ರೇಟ್ ಜಾಸ್ತಿ ಆಗಿದೆ ಅಲ್ಲ ಅಂತಾರೆ ನಂದನ್. ಅಮ್ಮ, ಇವ್ರ ಮನೆಗೆ ಸುಮ್ಮನೆ ಬಂದಿಲ್ಲ ಕಣೆ, ನೋಡು ಮನೆ ಎಲ್ಲ ಹೇಗೆ ನೋಡ್ತಿದ್ದಾರೆ ಅಂತಾಳೆ ಮೀನಾ. ಹ್ಞೂ ಅಕ್ಕ, ಫುಲ್ ಸ್ಕ್ಯಾನ್ ಮಾಡ್ತಿದ್ದಾರೆ ಅಂತಾಳೆ ಅಮೂಲ್ಯ. ಮೊದಲನೇ ಸಲ ಮನೆಗೆ ಬಂದಿದ್ದೀರಲ್ಲ, ನಿಮಗೆ ಮನೆಯೇ ತೋರಿಸಿಲ್ಲ. ಮೀನಾ, ಅಮೂಲ್ಯ, ಮನೆ ತೋರಿಸ್ರಮ್ಮ ಅಂತಾರೆ ಗಿರಿಜಾ. ಬನ್ನಿ ಆಂಟಿ, ಇದು ನಮ್ಮ ಅಡುಗೆ ಮನೆ ಅಂತಾಳೆ ಮೀನಾ. ಹೌದಾ, ನಾನು ಬಚ್ಚಲು ಮನೆ ಅಂದ್ಕೊಂಡೆ ಅಂತಾರೆ ವೀಣಾ. ಹಾಂ ಅಂತಾರೆ ಅಮೂಲ್ಯ ಮತ್ತು ಮೀನಾ. ಜೋಕಮ್ಮ, ಜೋಕು ಅಂತಾರೆ ವೀಣಾ. ಚೆನ್ನಾಗಿ ಜೋಕ್ ಮಾಡ್ತೀರಾ ಆಂಟಿ ಅಂತಾಳೆ ಮೀನಾ. ನಂತರ ರೂಮನ್ನು ತೋರಿಸ್ತಾ, ಇದು ನಮ್ಮ ಅತ್ತೆ ಮಾವನ ರೂಮು ಅಂತಾಳೆ ಮೀನಾ. ಚೆನ್ನಾಗಿದೆ, ಒಂದೇ ಒಂದು ಬೀರು ಇದೆ, 2 ಬೀರು ಏನಾದರೂ ಇರಬೇಕಲ್ವಾ ಬಟ್ಟೆ ಜೋಡಿಸೋಕೆ ಅಂತಾರೆ ವೀಣಾ. ಆಂಟಿ, ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ ಅಂತ, ಇದು ನಮ್ಮ ರೂಮು ಅಂತಾಳೆ ಮೀನಾ. ತುಂಬ ಚೆನ್ನಾಗಿದೆ ಅಮ್ಮ ರೂಮು. ನಿಮ್ಮ ಯಜಮಾನ್ರು 3 ಹೊತ್ತು ಅಂಗಡೀಲಿ ಇರ್ತಾರೆ, ನೀನು ಆಫೀಸಲ್ಲಿ ಇರ್ತೀಯ, ನೀವು ಜಾಸ್ತಿ ಹೊತ್ತು ಈ ರೂಮಲ್ಲಿ ಇರೋದೇ ಇಲ್ಲ, ಆದರೂ ಇಷ್ಟು ದೊಡ್ಡ ರೂಮಾ, ಅದು ಎಷ್ಟು ಅದೃಷ್ಟ ಮಾಡಿರಬೇಕು ನೀನು ಅಂತಾರೆ ವೀಣಾ. ಆಂಟಿ, ಪಕ್ಕದಲ್ಲೇ ನಮ್ಮ ರೂಮು, ಬನ್ನಿ ನೋಡೋಣ ಅಕ್ಕ ಅಂತಾಳೆ ಅಮೂಲ್ಯ. ಇದು ವಲ್ಲಭ ಅಮೂಲ್ಯನ ರೂಮು ಅಂತಾಳೆ ಮೀನಾ. ತುಂಬ ಚೆನ್ನಾಗಿದೆ, ಹೊರಗಡೆಯಿಂದ ನೋಡಿದರೆ ಮನೆ ಚಿಕ್ಕದಾಗಿದೆ ಅನಿಸುತ್ತೆ, ಆದರೆ ಒಳಗೆ ಬಂದು ನೋಡಿದರೆ ರೂಮೆಲ್ಲ ದೊಡ್ಡ ದೊಡ್ಡದಾಗಿದೆ. ಈ ರೀತಿ ಮನೆ ಇರಬೇಕು, ಆಗ ನಿರಾಳ ಅನಿಸುತ್ತೆ ಅಂತಾರೆ ವೀಣಾ. ಆಂಟಿ, ನಿಮ್ಮದು ಸ್ವಂತ ಮನೆ ಇದೆಯಲ್ಲ ತುಮಕೂರಲ್ಲಿ ಅಂತಾಳೆ ಮೀನಾ. ಹಾಂ ಹಾಂ, ಹೌದೌದು, ಚೆನ್ನಾಗಿದೆ, ಹಾಸಿಗೆ ಮೆತ್ತಗಿದೆ. ಇದೇನಮ್ಮ ನಿನ್ನ ರೂಮಲ್ಲಿ ಸಪ್ರೇಟಾಗಿ ಚಾಪೆ ದಿಂಬು ಬೆಡ್ಶೀಟ್ ಎಲ್ಲ ಇದೆ, ನೀನು ನಿನ್ನ ಗಂಡ ಜೊತೇಲಿ ಮಲಗಲ್ವಾ ಅಂತಾರೆ ವೀಣಾ. ಆಂಟಿ, ಒಂದು ರೂಮ್ ಅಂದಮೇಲೆ ಒಂದು ಎಕ್ಸ್ಟ್ರಾ ಚಾಪೆ ದಿಂಬು ಬೆಡ್ಶೀಟ್ ಇರುತ್ತಲ್ವಾ, ಅದರಲ್ಲೂ ವಲ್ಲಭಂಗೆ ಮೊನ್ನೆ ಅಷ್ಟೇ ತುಂಬ ಹುಷಾರಿರಲಿಲ್ಲ, ಅದಕ್ಕೆ ಇವಳಿಗೆ ತೊಂದರೆ ಆಗುತ್ತೆ ಅಂತ ಚಾಪೆಯಲ್ಲಿ ಕೆಳಗಡೆ ಮಲಗಿದ್ದ. ನಮ್ಮ ವಲ್ಲಭಂಗೆ ಅಮೂಲ್ಯನ ಕಂಡ್ರೆ ತುಂಬ ಪ್ರೀತಿ. ಯಾಕಂಟಿ, ನಿಮಗೆ ಇದೆಲ್ಲ ಗೊತ್ತಿರಲ್ವಾ ಆಂಟಿ? ನಿಮ್ಮ ಯಜಮಾನ್ರು ಈ ಥರ ಕಾಳಜಿ ಪ್ರೀತಿ ನಿಮ್ಮ ಮೇಲೆ ತೋರಿಸೋದೇ ಇಲ್ವಾ ಅಂತಾಳೆ ಮೀನಾ. ಅಯ್ಯೋ, ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ. ವಲ್ಲಭ ಏನೋ ಚಾಪೆ ಹಾಸ್ಕೊಂಡು ನೆಲದ ಮೇಲೆ ಮಲ್ಕೊಂಡ್ರು, ನಮ್ಮ ಯಜಮಾನ್ರು ಪಕ್ಕದ ಮನೆಗೆ ಹೋಗಿ ಮಲ್ಕೋತಾರೆ ಅಂತಾರೆ ವೀಣಾ. ಅಂತಾರೆ ಮೀನಾ. ಅಮೂಲ್ಯ, ಪಕ್ಕದ ರೂಮಿಗೆ ಹೋಗಿ ಮಲಗ್ತಾರೆ ಆಂಟಿ, ಹಾಲ್ಗೆ ಹೋಗೋಣ ಅಂತಾಳೆ ಅಮೂಲ್ಯ. ಎಲ್ಲ ರೂಮು ತೋರಿಸಿದ್ರಿ, ಅಳಿಯಂದ್ರ ರೂಮ್ ಎಲ್ಲಿ? ನನ್ನ ಮಗಳು ಮದುವೆಯಾಗಿ ಬಂದಮೇಲೆ ಯಾವ ರೂಮಲ್ಲಿ ಉಳ್ಕೋತಾಳೆ ಅಂತ ಕೇಳಿದರೆ ಇಬ್ಬರು ಮುಖ ನೋಡ್ತಿದ್ದೀರಲ್ಲ ಅಂತಾರೆ ವೀಣಾ. ಮಾಧವ್ ಭಾವಂಗೆ ಸಪ್ರೇಟ್ ರೂಮ್ ಇಲ್ಲ ಆಂಟಿ ಅಂತಾಳೆ ಮೀನಾ. ಏನು, ರೂಮ್ ಇಲ್ವಾ? ಮದುವೆಯಾಗಿ ಬರ್ತಾ ಇರೋರಿಗೆ ಒಂದು ರೂಮ್ ಇಲ್ಲ ಅಂದರೆ ಏನಮ್ಮ ಅರ್ಥ ಅಂತಾರೆ ವೀಣಾ. ಹೌದು ಆಂಟಿ, ಕೇಶವ ನನ್ನ ಮದುವೆಯಾಗಿ ಬಂದಾಗಲೂ ನಮಗೆ ರೂಮ್ ಇರಲಿಲ್ಲ. ಈ ಮನೆ ಗಂಡ್ಮಕ್ಳೆಲ್ಲ ಒಂದು ರೂಮಲ್ಲಿ ಮಲ್ಕೋತಿದ್ರು, ಅದೇ ರೂಮನ್ನು ನಮಗೆ ಬಿಟ್ಕೊಟ್ರು. ವಲ್ಲಭ ಅಮೂಲ್ಯನೂ ಅಷ್ಟೇ, ಸ್ಟೋರ್ ರೂಮ್ನ ಖಾಲಿ ಮಾಡಿಕೊಟ್ವಿ. ಈಗ ಭಾವ ಮತ್ತು ಚಿಕ್ಕಪ್ಪ ಟೆರೇಸ್ ಮೇಲೆ ಮಲ್ಕೋತಾರೆ ಅಂತಾಳೆ ಮೀನಾ. ಮೀನಾ, ನಿನ್ನ ಮಾತೇ ನನಗೆ ಅರ್ಥ ಆಗ್ತಿಲ್ಲಮ್ಮ. ಅಂದರೆ ನೀನು ಹೇಳೋ ಪ್ರಕಾರ ನನ್ನ ಮಗಳು ಮದುವೆಯಾಗಿ ಈ ಮನೆಗೆ ಬಂದಾಗ ಅಳಿಯಂದ್ರ ಜೊತೆ ಟೆರೇಸ್ ಮೇಲೆ ಮಲ್ಕೋಬೇಕು ಅಂತನಾ ಅಂತಾರೆ ವೀಣಾ. ಅಯ್ಯಯ್ಯೋ, ಹಾಗಲ್ಲ ಆಂಟಿ ಅಂತಾಳೆ ಮೀನಾ. ಇನ್ನು ಹೇಗಮ್ಮ, ನನ್ನ ಮಗಳಿಗೆ ಈ ಮನೇಲಿ ರೂಮೇ ಇಲ್ಲ ಅಂದರೆ ನಾನು ಇನ್ನೇನು ಹೇಳಿ ಅಂತಾರೆ ವೀಣಾ. ಆಂಟಿ, ರೂಮ್ ವ್ಯವಸ್ಥೆ ಆಗ್ತಿದೆ, ಮದುವೆ ಮುಗಿಯೋಷ್ಟರಲ್ಲಿ ರೂಮ್ ರೆಡಿ ಇರುತ್ತೆ ಅಂತಾಳೆ ಮೀನಾ. 2 ದಿನದಲ್ಲಿ ರೂಮ್ ರೆಡಿ ಆಗುತ್ತೆ ಅಂದರೆ ಹೇಗಮ್ಮ ಸಾಧ್ಯ? ಅಲ್ಲ, ಮದುವೆಯಾಗಿ ಬರೋರಿಗೆ ಒಂದು ರೂಮ್ ಇಲ್ಲ ಅಂದರೆ ಚೆನ್ನಾಗಿರುತ್ತಾ ಹೇಳು? 2 ದಿನದಲ್ಲಿ ರೂಮ್ ರೆಡಿ ಆದರೆ ಒಳ್ಳೆಯದು, ಇನ್ನು ನೋಡೋಕ್ಕೆ ಏನೂ ಇಲ್ವಲ್ಲ, ಬನ್ನಿ ಅಂತ ವೀಣಾ ಹೋಗ್ತಾರೆ. ಅಕ್ಕ, ನಾನಂತೂ ಹೆದರಿಬಿಟ್ಟಿದ್ದೆ, ಎಲ್ಲ ವಿಷಯನೂ ಮಾವನ ಹತ್ರ ತಗೊಂಡೋಗಿ ಹೇಳ್ತಾರೋ ಅಂತಾಳೆ ಅಮೂಲ್ಯ. ನೀನು ಹೇಳಿದ್ದು ನಿಜ ಅಮ್ಮ, ಇವ್ರು ಕೇಳಿದ್ರು ಕೇಳ್ತಾರೆ, ನೀನೇ ನೋಡಿದ್ಯಲ್ಲ ಮನೆಯನ್ನೆಲ್ಲ ಹೇಗೆ ನೋಡಿದ್ರು ಅಂತ, ಅದರಲ್ಲೂ ನಿನ್ನ ರೂಮಲ್ಲಿ ಇದನ್ನೆಲ್ಲ ನೋಡಿ ಇಂಟ್ರೋಗೇಷನ್ ಮಾಡೇ ಬಿಟ್ರು. ನಡಿ ಹೋಗೋಣ ಅಂತಾಳೆ ಮೀನಾ. ಈಚೆ ನಂದನ್ ಪರಮೇಶ್ವರ್ ಹತ್ರ ಮದುವೆ ಅಚ್ಚುಕಟ್ಟಾಗಿ ಆದರೆ ಸಾಕು ಅಂತಿರ್ತಾರೆ.
ಹಾಗೇ ಆಗುತ್ತೆ, ಎಲ್ಲರೂ ಸೇರಿ ಸೂಪರಾಗಿ ಮಾಡೋಣ ಅಂತಾರೆ ಪರಮೇಶ್ವರ್. ಆಗ ವೀಣಾ ಬಂದು ಕೂತ್ಕೋತಾರೆ. ಮನೆಯೆಲ್ಲ ನೋಡಿದ್ರಾ, ಹೇಗನಿಸ್ತು ಅಂತಾರೆ ಗಿರಿಜಾ. ತುಂಬ ಚೆನ್ನಾಗಿದೆ ಬೀಗ್ರೆ. ಮಕ್ಕಳು, ಮನೆ, ಸಂಸಾರ ಅಂತಂದರೆ ಎಷ್ಟೇ ದೊಡ್ಡ ಮನೆ ಆದರೂ ಚಿಕ್ಕದನ್ಸುತ್ತೆ. ಇನ್ನೊಂದೆರಡು ರೂಮ್ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತಿದೆ. ಹೋಗಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಸರಿ ಬೀಗ್ರೆ, ನಾವಿನ್ನು ಹೊರಡ್ತೀವಿ ಅಂತಾರೆ ವೀಣಾ. ಊಟ ಮಾಡಿ ಹೋಗ್ತೀವಿ ಅಂದ್ರಿ ಅಂತಾರೆ ಗಿರಿಜಾ. ನಮ್ಮ ಸಂಬಂಧಿಕರು ತುಂಬ ಜನ, ಇನ್ವಿಟೇಷನ್ ಕೊಡಬೇಕಲ್ಲ ಅದಕ್ಕೆ ಅಂತಾರೆ ವೀಣಾ. ಊಟನೂ ಮಾಡ್ಕೊಂಡೇ ಹೋಗ್ಬೋದಿತ್ತು ಅಂತಾರೆ ಪರಮೇಶ್ವರ್. ನನ್ನ ಜೊತೆ ಬರ್ತೀರಾ, ತುಂಬ ಜನಕ್ಕೆ ಇನ್ವಿಟೇಷನ್ ಕೊಡೋದಿದೆ ಅಂತಾರೆ ವೀಣಾ. ಬರ್ತೀನಿ ಅಂತ ಪರಮೇಶ್ವರ್ ವೀಣಾ ಹೋಗ್ತಾರೆ. ಅಕ್ಕ, ಇವರು ಇಷ್ಟು ಖತರ್ನಾಕ್ ಅಂದರೆ ಇವ್ರ ಮಗಳು ಹೇಗೋ ಅಂತಾಳೆ ಅಮೂಲ್ಯ. ಅವರು ತುಂಬ ಪಾಪದವರು ಅಂತಾಳೆ ಮೀನಾ. ಈಚೆ ಮೀನಾ ರೂಮಲ್ಲಿ ಯೋಚನೆ ಮಾಡ್ತಾ ತಿರುಗ್ತಾ ಇರ್ತಾಳೆ. ಆಗ ಕೇಶವ ಬಂದು, ಮೀನಾ, ಇನ್ನೂ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಅಂತಾನೆ. ಅದೆಲ್ಲ ಕೇಶವ, ವೀಣಾ ಆಂಟಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ ಆಂಟಿಗೆ ಸ್ವಲ್ಪ ಜಾಸ್ತಿ ಆಸೆ ಅನಿಸುತ್ತಲ್ವಾ, ನೀನೇ ನೋಡಿದ್ಯಲ್ಲ, ಅವ್ರ ಮದುವೆ ಎಲ್ಲ ಖರ್ಚನ್ನು ಮಾವನ ತಲೆ ಮೇಲೆ ಹೊರಿಸಿದ್ದಾರೆ ಅಂತಾಳೆ ಮೀನಾ. ಮದುವೆ ಅಂದಮೇಲೆ ಹೆಣ್ಣಿನ ಮನೆಯವರಿಗೆ ಗಂಡಿನ ಮನೆಯವರಿಗೆ ಸಮಾನ ಖರ್ಚಿರುತ್ತೆ ಮೀನಾ ಅಂತಾನೆ ಕೇಶವ. ಅದೆಲ್ಲ ಕೇಶವ, ಇವತ್ತು ಮನೆಗೆ ಬಂದಾಗ ದೇವ್ರ ಮನೆ ಯಾಕೆ ಚಿಕ್ಕದಿದೆ, ರೂಮಲ್ಲಿ ಒಂದೇ ಬೀರು ಯಾಕಿದೆ, ಎರಡೇ ಇರಬೇಕಿತ್ತು. ಆಮೇಲೆ ನನ್ನ ಅಮೂಲ್ಯ ಹತ್ರ ಅಳಿಯಂದ್ರ ರೂಮ್ ಯಾವುದು ಅಂತ ಕೇಳಿದರು. ಆದಷ್ಟು ಬೇಗ ರೂಮ್ ವ್ಯವಸ್ಥೆ ಆದರೆ ಸರಿ ಅಂತ ವಾರ್ನಿಂಗ್ ಸಹ ಕೊಟ್ಟೋದ್ರು ಅಂತಾಳೆ ಮೀನಾ. ಹೊಸದಾಗಿ ಮದುವೆ ಆದವರಿಗೆ ರೂಮ್ ಇಲ್ಲ ಅಂದರೆ ಯಾರು ಹಾಗೆ ಕೇಳ್ತಾರಲ್ವಾ ಅಂತಾನೆ ಕೇಶವ. ನಿನ್ನೆ ಸ್ಟೇಷನಲ್ಲಿ ನನಗೆ ಚುಚ್ಚೋ ಥರ ಮಾತಾಡಿದ್ರು ಗೊತ್ತಾ ಅಂತಾಳೆ ಮೀನಾ. ಏನು ಹೇಳೋಕೆ ಬರ್ತಿದ್ಯೆ ನೀನು ಅಂತಾನೆ ಕೇಶವ. ವೀಣಾ ಆಂಟಿ ಪರಮೇಶ್ವರ್ ಅಂಕಲ್ ಅತ್ತೆ ಮಾವನ ಮುಂದೆ ಇರ್ತಾರಲ್ಲ, ಅದು ಅವ್ರ ನಿಜವಾದ ಕ್ಯಾರೆಕ್ಟರ್ ಅಲ್ಲ. ಅವರು ತುಂಬ ಒಳ್ಳೆಯವ್ರ ಥರ ನಾಟಕ ಮಾಡ್ತಿದ್ದಾರೆ ಅನಿಸುತ್ತೆ ಅಂತಾಳೆ ಮೀನಾ. ನಮ್ಗ್ಯಾರಿಗೂ ಇಲ್ಲದೆ ಇರೋ ಡೌಟು ನಿನ್ಗ್ಯಾಕೆ ಅಂತಾನೆ ಕೇಶವ. ನೀನೀಗ ನಂಬ್ತೀಯೋ ಇಲ್ವೋ ಅಂತಾಳೆ ಮೀನಾ. ಮೀನಾ, ಜಾಸ್ತಿ ಯೋಚನೆ ಮಾಡಬೇಡ. ಮೀನಾ ಆಂಟಿ ಜಾಸ್ತಿ ಮಾತಾಡ್ತಾರೆ ಅನಿಸುತ್ತೆ, ಆದರೆ ಕೆಟ್ಟವರಲ್ಲ, ಸರಿನಾ? ಅರೆ ಸ್ಮೈಲ್ ಮಾಡು ಅಂತಾನೆ ಕೇಶವ. ಮದುವೆ ಖರ್ಚು ಎಷ್ಟಾಗುತ್ತೆ ಟೋಟಲ್ ಮಾಡು ರಕ್ಷಾ ಅಂತ ನಂದನ್ ರಕ್ಷಂಗೆ ಹೇಳಿದಾಗ, ರಕ್ಷಾ 9.5 ಲಕ್ಷ ಆಗುತ್ತೆ ಅಪ್ಪ ಅಂತಾಳೆ. ನಾನು ಎಣಿಸಿದ್ದಕ್ಕಿಂತ ಜಾಸ್ತಿನೇ ಆಗ್ತಿದೆಯಲ್ಲ ಅಂತ ನಂದನ್ ಟೆನ್ಷನ್ ಆಗ್ತಾರೆ. ಆಗ ಮೀನಾ, ಮಾವ, ಇದು ನನ್ನ ಡೆಬಿಟ್ ಕಾರ್ಡ್ ತಗೊಳ್ಳಿ ಅಂತ ಮಾವನಿಗೆ ಕೊಡ್ತಾಳೆ. ಮಾಧವನು ದುಡ್ಡನ್ನು ಕೊಡ್ತಾನೆ, ಕೇಶವನು ಕೊಡ್ತಾನೆ, ವಲ್ಲಭ, ಗಿರಿಜಾ, ರಕ್ಷಾ ಎಲ್ಲರೂ ನಂದನಿಗೆ ದುಡ್ಡನ್ನು ಕೊಡ್ತಾರೆ. ನೀವೇ ಯೋಚನೆ ಮಾಡಬೇಡಿ ಅಪ್ಪ, ನೀವು ಎಣಿಸಿದ್ದಕ್ಕಿಂತ ಧಾಮ್ ಧೂಮ್ ಅಂತ ಮದುವೆ ಮಾಡ್ಬೋದು ಅಂತಾನೆ ಕೇಶವ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.